ಕನ್ನಡದಲ್ಲೇ ನೇಮಕಾತಿ ಪ್ರಕಟ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲೇ ಕೆಲಸ ಇದೆ. ಇಲ್ಲಿ ನೋಡಿ, ಇಲ್ಲಿ ಕರೆದಿರುವಂತ ಪೋಸ್ಟ್ ಒಂದು ಸಾರಿ ನೋಡಿ. ಮೊದಲನೇದಾಗಿ ಮುಖ್ಯ ಕಾರ್ಯನಿರ್ವಾಹಕ ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಸಹಾಯಕ ಪೋಸ್ಟ್, ಉಪ ಸಿಬ್ಬಂದಿ ಮತ್ತೆ ಲೆಕ್ಕಾಧಿಕಾರಿ, ಈ ಒಂದು ಪೋಸ್ಟ್ಗಳಿಗೆ ನೇಮಕಾತಿ ಆಗ್ತಾ ಇದೆ. ಅಧಿಸೂಚನೆ ರಿಲೀಸ್ ಮಾಡಿದ್ದು 1/7/2026 ನೋಟಿಸ್ ಆಗಿದೆ. ಮತ್ತೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದು 16/7/2026, 15/7/2026 ಸಾಯಂಕಾಲ 5 ಗಂಟೆ ಮುಂಚಿತವಾಗಿ ಸಬ್ಮಿಟ್ ಮಾಡಬೇಕು. ಈ ಒಂದು ನೋಟಿಸ್ ದಲ್ಲಿ ಯಾವ ಪೋಸ್ಟ್ ಇದೆ ಮತ್ತು ವಯೋಮಿತಿ ಬಗ್ಗೆ ಇರತ್ತೆ. ಇಲ್ಲಿ 25 ವರ್ಷ, 30 ವರ್ಷ, 30 ಅಂದ್ರೆ ಕನಿಷ್ಠ 20 ವರ್ಷ, ಗರಿಷ್ಠ 30, ಗರಿಷ್ಠ 30, ಗರಿಷ್ಠ 25. ಮತ್ತು ವಿದ್ಯಾರ್ಹತೆ ಏನಾಗಿರ್ಬೇಕು, ಸಾಮಾನ್ಯವಾಗಿ SSLC ಆದವರು, ಪದವಿ ಆದವರು, ತಸ್ತಮಾನ, ಸ್ನಾತಕೋತ್ತರ ಪದವಿ, MCOM ಹಾಗೂ MBA ಇವರಿಗೆಲ್ಲ ಅವಕಾಶ ಇರತ್ತೆ. ನೋಡಿ, ಈಗ ಪ್ರಸ್ತುತಿ ಏನ್ ಕರೆದಿದಾರಲ್ಲ, ಈ ಒಂದು ಪೋಸ್ಟ್ ಬಗ್ಗೆ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಇದು ಕರ್ನಾಟಕದಲ್ಲೇ ನೇಮಕಾತಿ ಆಗಿದೆ. ಹೌದು, ಇದು ಕರ್ನಾಟಕದಲ್ಲೇ ನೇಮಕಾತಿ ಆಗಿದೆ. ಎಲ್ಲಿ ನೇಮಕಾತಿ ಆಗಿದೆ, ಯಾವ ಪೋಸ್ಟ್, ಯಾವ ಒಂದು ಸೊಸೈಟಿಲಿ ನೇಮಕಾತಿ ಆಗಿದೆ, ಏನ್ ರೂಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಈಗ ಕರೆದಿರುವಂತ ಈ ಒಂದು ಸಂಸ್ಥೆ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ಮಾಹಿತಿ ತುಂಬಾ ಜಲ್ದಿ ಅರ್ಥ ಆಗತ್ತೆ. ಈ ಕರೆದಿರುವಂತ ಈ ಒಂದು ಸಂಸ್ಥೆ ಇದೆಯಲ್ಲ, ಸಹಕಾರ ಕೋಆಪರೇಟಿವ್ ಸೊಸೈಟಿ ನೇಮಕಾತಿಯಲ್ಲಿಗಿದೆ. ಸಹಕಾರ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೇಮಕಾತಿ ಆಗಿದೆ. ಅಂದ್ರೆ ಯಡಿಗೇರಿ, ಅರ್ಥ ಮಾಡ್ಕೊಳ್ಳಿ, ಯಡಿಗೇರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೇಮಕಾತಿ, ಆ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ. ಕೊಪ್ಪದಲ್ಲಿ ನೇಮಕಾತಿ ಆಗಿದೆ. ಯಾವೊಂದು ಜಿಲ್ಲೆ ಬರುತ್ತಂದ್ರೆ ಇದು ಚಿಕ್ಕಮಗಳೂರಲ್ಲಿ ಬರುವಂತ ಈ ಒಂದು ಸಂಸ್ಥೆ. ಯಡಿಗೇರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಕೊಪ್ಪ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಬರುತ್ತೆ. ಪೋಸ್ಟ್ ಹೆಸರಂತ ಈಗಾಗಲೇ ಗೊತ್ತಾಗಿದೆ ನಮಗೆ. ಮುಖ್ಯ ಕಾರ್ಯನಿರ್ವಾಹಕರು, ಸಹಾಯಕ ಅಧಿಕಾರಿ, ಸಿಬ್ಬಂದಿ ಅಧಿಕಾರಿ, ಈ ಒಂದು ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಪೋಸ್ಟ್ ಇರೋದು 4 ಪೋಸ್ಟ್ ಇದಾವೆ. ವಯೋಮಿತಿ ಗರಿಷ್ಠವಾಗಿ ಹೇಳಿರೋದು, ಮೊದಲನೇದಾಗಿ ಮುಖ್ಯ ಕಾರ್ಯನಿರ್ವಾಹಕ ಪೋಸ್ಟ್ಗೆ 30 ವರ್ಷ, ಸಹಾಯಕ ಹುದ್ದೆಗೆ 30 ವರ್ಷ ಗರಿಷ್ಠ ಹೇಳ್ತಾ ಇರೋದು. ಉಪ ಸಿಬ್ಬಂದಿ ಲೆಕ್ಕಾಧಿಕಾರಿಗಳಿಗೆ, ಲೆಕ್ಕಿಗ ಅಂತಾರ, ಅದಕ್ಕೆ 25 ವರ್ಷ ಗರಿಷ್ಠ ವಯಸ್ಸು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಹತೆ ಯಾವ ಒಂದು ಪೋಸ್ಟಿಗೆ ಏನಾಗಿರ್ಬೇಕಂತ ಹೇಳಿ, ಇಲ್ಲಿ ಮೊದಲನೇದಾಗಿ ನೀವೇನಾದ್ರೂ ಮುಖ್ಯ ಅಧಿಕಾರಿ, ಈ ಒಂದು ಮುಖ್ಯ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಸ್ನಾತಕೋತ್ತರ ಪದವಿ, ಈ ಒಂದು ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಅಥವಾ MCOM ಮುಗಿಸಿದವರು ಅಪ್ಲಿಕೇಶನ್ ಹಾಕಿ, ಅಥವಾ MBA ಮುಗಿಸಿದವರು ಅಪ್ಲಿಕೇಶನ್ ಹಾಕ್ಬೋದು. ಇವರಿಗೆ ಜಾಸ್ತಿ ಹೆಚ್ಚಿನ ಆದ್ಯತೆ ಇರತ್ತೆ. ಯಾರ್ಯಾರಿಗೆ ಹೇಳಿ, ಸ್ನಾತಕೋತ್ತರ ಪದವಿದವರಿಗೆ, MCOMದವರಿಗೆ, MBAದವರಿಗೆ, ಇವರಿಗೆ ಹೆಚ್ಚಿನ ಆದ್ಯತೆ. ಯಾವುದು, ಮುಖ್ಯ ಕಾರ್ಯನಿರ್ವಾಹಕ ಪೋಸ್ಟಿಗೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಸಹಾಯಕ ಪೋಸ್ಟಿಗೆ, ಈ ಒಂದು ಸಹಾಯಕ ಪೋಸ್ಟಿಗೆ ಪದವಿ ಆಗಿರ್ಬೇಕಾಗತ್ತೆ. ಪದವಿ ಅಥವಾ ತಸ್ತಮಾನ ಯಾವ್ದಾದ್ರು ಒಂದು ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ಎರಡನೇದಾಗಿ ಉಪ ಸಿಬ್ಬಂದಿ ಅಂತೇಳಿ, ಸಿಬ್ಬಂದಿ ಅನ್ಬಹುದು ಅಥವಾ ಲೆಕ್ಕಾಗ ಅಂತ ಅನ್ಬಹುದು. ಇದಕ್ಕೆ SSLC ಸಾಮಾನ್ಯವಾಗಿ 10ನೇ ಪಾಸ್ ಆದವರು ಅಥವಾ ತಸ್ತಮಾನ ಯಾವ್ದಾದ್ರು ಆದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದು ನಿಮಗೆ ವಯೋಮಿತಿ ಬಗ್ಗೆ ಗೊತ್ತಾಯ್ತು. ಅನುಭವ ಎಲ್ಲಿಲ್ಲ ಆಗಿರಬೇಕು. ಯಾವ್ಯಾವ ಪೋಸ್ಟಿಗೆ ಅನುಭವ ಕೇಳಿದ್ದಾರೆ, ಈಗೇನು ತಿಳಿಸ್ಕೊಟ್ಟಿನಲ್ಲ, ಈ ಪೋಸ್ಟಿಗೆ ಮುಖ್ಯ ಕಾರ್ಯನಿರ್ವಾಹಕ ಪೋಸ್ಟಿಗೆ ಸಹಾಯಕ ಕ್ಷೇತ್ರದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಸಹಾಯಕ ಕ್ಷೇತ್ರ ಅಧಿಕಾರಿ ಮೇಲ್ಪಟ್ಟ ಹುದ್ದೆಗಳಲ್ಲಿ 1 ವರ್ಷ ತನಕ ಅನುಭವ ಬೇಕಾಗತ್ತೆ. ಈ ಒಂದು ಪೋಸ್ಟಿಗೆ 1 ವರ್ಷ ತನಕ ಅನುಭವ ಬೇಕು. ಅದೇ ರೀತಿಯಾಗಿ ಎರಡನೇದಾಗಿ ಯಾವುದು, ಸಹಾಯಕ ಪೋಸ್ಟಿಗೆ ಸಹಾಯಕ ಕ್ಷೇತ್ರದಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ 1 ವರ್ಷದ ಅನುಭವ ಬೇಕಾಗತ್ತೆ. ಇದಕ್ಕೂ ಕೂಡ 1 ವರ್ಷ. ಸಹಾಯಕ ಕ್ಷೇತ್ರದಲ್ಲಿ 1 ವರ್ಷ, ಎಲ್ಲದಕ್ಕೂ 1 ವರ್ಷ ತನಕ ಅನುಭವ ಕೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಡಿಗೇರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೇಮಕಾತಿ ಆಗಿದೆ. ಇದು ಪ್ರೈವೇಟ್, ಗೌರ್ಮೆಂಟ್ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು ಖಾಯಂ ಹುದ್ದೆ ಕೂಡ ಇರೋದಿಲ್ಲ, ಪರ್ಮನೆಂಟ್ ಹುದ್ದೆ ಇರೋದಿಲ್ಲ, ತಾತ್ಕಾಲಿಕ ಹುದ್ದೆಗಳಿಗೆ ಇರತ್ತೆ. ನೇಮಕಾತಿ ಪ್ರಕಟಣೆ ಆಗಿದೆ, ಬಟ್ ತಾತ್ಕಾಲಿಕ. 1 ಜುಲೈದಿಂದ ಸ್ಟಾರ್ಟ್ ಆಗಿದೆ, 15 ಜುಲೈ ತನಕ ಅವಕಾಶ. ಇದು ಆಫ್ಲೈನ್ ಇರತ್ತೆ, ಅದು ಮುಂದ್ಗಡೆ ಚರ್ಚೆ ಮಾಡೋಣ.
ಇನ್ನೂ ಇದಾವೆ, ರೂಲ್ಸ್ ರೆಗ್ಯುಲೇಷನ್ ಇದಾವೆ. ಕೆಲವು ಸೂಚನೆ ಕೊಟ್ಟಿದ್ದಾರೆ. ಮೊದಲನೇ ಸೂಚನೆ, ಅರ್ಜಿದಾರರು ಬೇಸಿಕ್ ಟೈಪಿಂಗು ಅಥವಾ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಎರಡನೇದಾಗಿ ಕನ್ನಡ ಓದಾಕ್ ಬರ್ಬೇಕು, ಬರೆದಕ್ ಬರ್ಬೇಕಂತ ಹೇಳಿದ್ದಾರೆ. ಇನ್ನು ಮೂರನೇ ನಂಬರು, ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಕನಿಷ್ಠವಾಗಿ 25 ವರ್ಷ ಕೊಟ್ಟಿದ್ದಾರೆ. ಗರಿಷ್ಠ ಅಲ್ಲ, ಕನಿಷ್ಠ 25 ವರ್ಷ. ಅದೇ ರೀತಿಯಾಗಿ ಗರಿಷ್ಠ 30 ವರ್ಷ, ಅಂದ್ರೆ 5 ವರ್ಷ ಅಷ್ಟೇ. ಇನ್ನು ಮೂರನೇದಾಗಿ ನೋಡಿ, ಮೂರನೇ ಕಂಡೀಷನ್ ಏನಿದೆ, ಕನಿಷ್ಠ 18 ವರ್ಷ ಆಗಿರ್ಬೇಕಂತ ಹೇಳಿದ್ದಾರೆ. ಮತ್ತೆ ಇದರದ್ದು ಆಫ್ಲೈನ್ ಇರೋದ್ರಿಂದ ಈ ಒಂದು ಫಾರ್ಮ್ ಎಲ್ಲಿ ಸಿಗತ್ತೆ, ನೀವು ಸಂಬಂಧಪಟ್ಟಂತ ಅಂದ್ರೆ ಅರ್ಜಿ ಫಾರ್ಮ್ ತಗೋಬೇಕಂದ್ರೆ ಇದೇನಿದೆಯಲ್ಲ, ಯಡಿಗೇರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕೊಪ್ಪದಲ್ಲಿ ಹೋಗಿ ಅಥವಾ ಹತ್ತಿರ ಇರುವಂತ ಸಹಕಾರಿ ಸಂಸ್ಥೆಗಳಲ್ಲಿ ಹೋಗಿ ಅಗತ್ಯ ಇರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಅಥವಾ ವಿವರವಾದ ನೇಮಕಾತಿ ಅಧಿಸೂಚನೆಯನ್ನ ಅರ್ಜಿ ನಮೂನೆ ಸಹಕಾರಿ ಶಾಖೆಗಳಲ್ಲಿ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿಯನ್ನ ಪಡ್ಕೊಂಡು ನೀವು ಕೊನೆಯ ದಿನ ಮುಂಚಿತವಾಗಿ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ. ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿಕೊಂಡು ನೀವೇ ಖುದ್ದಾಗಿ. ಮತ್ತು ಏನಾದ್ರೂ ಡೌಟ್ ಇದ್ರೂ ಕೂಡ ಆ ಒಂದು ನೋಟಿಸ್ ಅಲ್ಲಿ, ಅಂದ್ರೆ ಈ ಒಂದು ನೋಟಿಸ್ ಅಲ್ಲಿ ಇದೆಯಲ್ಲ, ಇದರಲ್ಲಿ ನಿಮ್ಮ ಫೋನ್ ನಂಬರ್ಗಳು ಕೊಟ್ಟಿದ್ದಾರೆ, ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಈ ಒಂದು ಅಧಿಕೃತವಾಗಿರುವಂತಹ ನೋಟಿಸ್ ಇದೆಯಲ್ಲ, ನೇಮಕಾತಿ ಪ್ರಕಟಣೆ, ನಾನು ಈಗಾಗಲೇ ಆರ್ಟಿಕಲ್ ಬರೆದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ. ನಾನು ನಿಮಗೆ ಹೇಳಿದಂತ ಮಾಹಿತಿ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಸ್ವಲ್ಪ ಮಾಹಿತಿ ನೋಡಿ, ಆ ಒಂದು ನೋಟಿಸ್ ಓಪನ್ ಮಾಡ್ತೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಹೇಳಿರುವಂತ ಮಾಹಿತಿ ಇಲ್ಲಿದೆ. ಇದು ಮೊದಲನೇದು, ಇಲ್ಲಿ ಕಂಪ್ಯೂಟರ್ ಜ್ಞಾನ, ಕನ್ನಡ ಓದಕ್ ಬರಬೇಕು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲಿ ಅನುಭವ ಬೇಕು ಅದಿಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಹಕಾರಿ ಕ್ಷೇತ್ರದಲ್ಲಿ ಇವೆಲ್ಲ ರೂಲ್ಸ್ ಇದಾವೆ. ಮತ್ತು ವಿದ್ಯಾರ್ಹತೆ ಅರ್ಹತೆ, ಗರಿಷ್ಠ ವಯೋಮಿತಿ, ಮತ್ತೆ ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಕೊನೆಯ ದಿನಾಂಕ 15/7/2026 ಸಂಜೆ 6 ಗಂಟೆ ತನಕ, 5 ಗಂಟೆ ತನಕ. ಇದು ನಿಮಗೆ ಗೊತ್ತಾಯ್ತು ತಿಳ್ಕೊತೀವಿ. ಯಾವುದೇ ರೀತಿಯಾಗಿ ಸುಳ್ಳು ಹೇಳಕ್ ನನಗೆ ಬರಲ್ಲ. ಅಪ್ಲಿಕೇಶನ್ ಕರೆದರ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ವಿಡಿಯೋ ಗ್ಯಾಪ್ ಆಗ್ತಾ ಇರತ್ತೆ. ನೋಡಿರಲ್ಲ, ನಾನು ವಿಡಿಯೋ ಒಂದ್ಸರಿ ಚೆಕ್ ಮಾಡಿ ವಿಡಿಯೋ ಗ್ಯಾಪ್ ಮಾಡ್ತಾ ಇರ್ತೀನಿ. ಆದ್ರೆ ಸುಳ್ಳಂತರೂ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ತಪ್ಪು ದಾರಿ ಅಂತರೂ ಹಿಡ್ಸೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ಈಗ ಬೇರೆದವ್ರು ತಿಳಿಸ್ಕೊಡ್ತಿದ್ದಾರೆ ನೋಡಿ, ಹಂಗಾಗಿದೆ ಹಿಂಗಾಗಿದೆ, ಫಾರೆಸ್ಟ್ದಲ್ಲಿ ಆ ಇಲಾಖೆ ಈ ಇಲಾಖೆ ಅಂತೇಳಿ. ಹಂಗಂತರೂ ಸುಳ್ಳು ಸುದ್ದಿ ಹೇಳಲ್ಲ ನಾನು. ಕರೆಕ್ಟಾಗಿ ಕರೆದಿದ್ದಾರೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸುಮ್ಮನೆ ಆ ವಿಡಿಯೋ ನೋಡ್ಕೊಂಡು ನಿಮ್ಮ ಟೈಮ್ ವೇಸ್ಟು, ಮತ್ತು ಅಲ್ಲಿ ಹೋಗೋದು ಸಮಯನೂ ವೇಸ್ಟು, ಹಂಗಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಗೊತ್ತಿಗೆ ಆಧಾರದ ಮೇಲೆ ಯಡಿಗೇರಿ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಡಿಗೇರಿದಲ್ಲಿರುವಂತ ಸೊಸೈಟಿಯಲ್ಲಿ ನೇಮಕಾತಿ ಆಗ್ತಾ ಇದೆ. ಯಾರಾದ್ರೂ ಪರಿಚಯ ಇದ್ರೆ, ಆ ಒಂದು ಯಡಿಗೇರಿ ಕೊಪ್ಪದಲ್ಲಿ ಬರುವಂತ ಯಡಿಗೇರಿ ಚಿಕ್ಕಮಂಗ್ಳೂರಿನಲ್ಲಿ ಬರತ್ತೆ ನೋಡಿ, ಚಿಕ್ಕಮಂಗ್ಳೂರು ಜಿಲ್ಲೆಯ ಕೊಪ್ಪದಲ್ಲಿ ಬರತ್ತೆ. ಅಂದ್ರೆ ಕೊಪ್ಪ ಕೊಟ್ಟಿದ್ದಾರೆ, ಇದು ಚಿಕ್ಕಮಂಗ್ಳೂರಿನಲ್ಲೇ ಬರತ್ತೆ.